ನಮಸ್ಕಾರ ವೀಕ್ಷಕರೇ, ಶ್ರಾವಣ ಮಾಸ ಆರಂಭವಾಗಿದೆ ಹಾಗೂ ಶ್ರಾವಣ ಮಾಸದಲ್ಲಿ ನಮಗೆ ಶುಕ್ರವಾರ, ಶನಿವಾರ, ಸೋಮವಾರ ಎಲ್ಲ ವಿಶೇಷ. ನಾಳೆ ಬೆಳಗ್ಗೆ ಮೊದಲನೆಯ ಶ್ರಾವಣ ಶನಿವಾರ. ಸೊ ಮೊದಲ ಶ್ರಾವಣ ಶನಿವಾರ ಒಂದು 4 ರಾಶಿಯವರಿಗೆ ಬಹಳ ವಿಶೇಷವಾದಂಥ ದಿವಸ. ಇಡೀ ಶ್ರಾವಣ ಮಾಸವೇ ವಿಶೇಷವಾದಂಥ ದಿವಸ. ಈ ವಿಡಿಯೋನ ನೀವೇನಾದರೂ ಶುಕ್ರವಾರವೇ ನೋಡ್ತಾ ಇದ್ದೀರಾ ಅಂತಾದರೆ ಅಥವಾ ಶನಿವಾರ ಬೆಳಗ್ಗೆ ನೋಡ್ತಾ ಇದ್ದೀರಾ ಅಂತಾದರೂ ಪರವಾಗಿಲ್ಲ. ನಾನು ಒಂದು ವಿಶೇಷವಾದಂತಹ ಪರಿಹಾರಗಳನ್ನು ತಿಳಿಸ್ತೇನೆ, ಅದನ್ನು ಬೇಗ ಮಾಡ್ಕೊಳ್ಳಿ. ಯಾಕೆ ಅಂತಲೂ ಹೇಳ್ತೇನೆ, ಯಾವ 4 ರಾಶಿಯವರಿಗೆ ಅಂತಲೂ ಹೇಳ್ತೇನೆ. ಫಾರ್ ಸಪೋಸ್ ಈ ವಿಡಿಯೋನ ನೀವು ತುಂಬ ಲೇಟಾಗಿ ನೋಡ್ತಿದ್ದೀರಾ, ಭಾನುವಾರ ನೋಡ್ತಾ ಇದ್ದೀರಾ, ಮೊದಲನೇ ಶ್ರಾವಣ ಶನಿವಾರ ಮುಗಿದೋಯ್ತು, ಮುಂದೇನು ಅಂತಂದರೆ ಅದಕ್ಕೂ ಸಹ ನನ್ನ ಪರಿಹಾರವನ್ನು ಖಂಡಿತವಾಗಿ ತಿಳಿಸ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಬೇಗ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಶ್ರಾವಣ ಮಾಸದಲ್ಲಿ ಶನಿವಾರಗಳು ಬಹಳ ವಿಶೇಷ. ನಮ್ಮ ಶನಿಪೀಠಗಳ ಪರಿಹಾರಕ್ಕೋಸ್ಕರ, ನಮ್ಮ ಜಾತಕದ ಗೋಚಾರ ಫಲ ಅಥವಾ ವೈಯಕ್ತಿಕ ಜಾತಕ ಯಾವುದೇ ಇರಬಹುದು, ಶನಿಪೀಠಗಳ ಪರಿಹಾರಕ್ಕೋಸ್ಕರ ನಾವು ಶನಿವಾರದಂದು ವಿಶೇಷವಾಗಿ ಆರಾಧನೆ ಮಾಡ್ತೇವೆ. ಅದರಲ್ಲೂ ಶ್ರಾವಣ ಶನಿವಾರದಂದು ಮಾಡಿದ್ರೆ ಇನ್ನೂ ವಿಶೇಷವಾದಂಥ ಫಲ ಇದೆ. ಆದ್ದರಿಂದ ಶನಿಪೀಡೆ ಪರಿಹಾರವಾಗಬೇಕು, ಯಾವುದೇ ರೀತಿಯಲ್ಲಿರಬಹುದು. ಜೊತೆಗೆ ವೆಂಕಟೇಶ್ವರನ ಆರಾಧನೆಗೆ ಬಹಳ ಪ್ರಮುಖವಾದಂಥ ದಿವಸ ಶ್ರಾವಣ ಮಾಸದಲ್ಲಿ. ಶ್ರಾವಣ ಶನಿವಾರ ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಶನಿಪೀಡಿಯೂ ಪರಿಹಾರವಾಗುತ್ತೆ, ವೇಂ ಕಟತೇತಿ ವೆಂಕಟ ಅಂತ ನಮ್ಮ ಪಾಪವರಿಗಳ ಪರಿಹಾರ ಆಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ, ನಷ್ಟಗಳು ಪರಿಹಾರವಾಗುತ್ತೆ. ಸೊ ನಾಳೆ ದಿವಸ ಒಂದು 4 ರಾಶಿಯವರು ನಾನು ಹೇಳ್ತೇನೆ. ಈ 4 ರಾಶಿಯವರು ಸಹ ವಿಶೇಷವಾದಂತಹ ನಾನು ಈಗ ಹೇಳುವಂತಹ ಪುಟ್ಟ ಪರಿಹಾರವನ್ನು ಕೂಡಲೇ ಮಾಡ್ಕೊಳ್ಳಿ. ಇನ್ನು ಶುಕ್ರವಾರ ಸಂಜೆನೇ ರಾತ್ರಿನೇ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ರೆಡಿ ಮಾಡ್ಕೊಳ್ಳಿ. ಶನಿವಾರ ಬೆಳಗ್ಗೆ ಎದ್ದೋಗಿ ಐಟಮ್ಸ್ ತಂದುಕೊಂಡರೂ ಸಹ ಕಡ್ಡಾಯವಾಗಿ ನೀವು ನಾನು ಹೇಳಿದಂಥ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಮಣ್ಣಿನ ಹಣತೆ ಬೇಕು, ಬತ್ತಿ ಬೇಕು, ಆಮೇಲೆ ಒಂದು ಸ್ಟೀಲ್ ಪ್ಲೇಟ್ ಬೇಕು, ಜೊತೆಗೆ ಎಳ್ಳೆಣ್ಣೆ ಬೇಕು, ಕಡ್ಡಾಯವಾಗಿ ಎಳ್ಳೆಣ್ಣೆ ಬೇಕು, ಹಾಗೂ ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಬೇಕು, ಹಾಗೂ ನೀಲಿ ಬಣ್ಣದ ಹೂ ಬೇಕು. ನೀಲಿ ಬಣ್ಣದ ಹೂ, ಈ 6 ಪದಾರ್ಥಗಳನ್ನು ನೀವು ರೆಡಿ ಮಾಡ್ಕೊಂಬಿಟ್ರೆ ಶುಕ್ರವಾರನೇ. ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ದೇವರ ಮನೆಯಲ್ಲಿ ಫಸ್ಟ್ ಒಂದು ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್, ಒಂದು ರಂಗೋಲಿ ಹಾಕೊಂಡ್ರೆ ತುಂಬ ಒಳ್ಳೆಯದು. ರಂಗೋಲಿ, ಒಂದು ಹೂವಿನ ಚಿತ್ರ ಬಿಡಿಸ್ಕೊಂಡು ಅದ್ರ ಮೇಲೆ ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್ ಇಡಬೇಕು. ಅದನ್ನು ಮುಂದೆ ನಿಮ್ಗೆ ಹೆಂಗೆ ಅಂತಂದರೆ, ಮೊದಲು ವೆಂಕಟೇಶ್ವರನ ಫೋಟೋ ಇಟ್ಕೋಬೇಕು. ವೆಂಕಟೇಶ್ವರನ ಫೋಟೋ ಮುಂದ್ಗಡೆ ಒಂದು ರಂಗೋಲಿ ಹಾಕ್ಕೊಂಡು ಆ ರಂಗೋಲಿ ಮೇಲೆ ಪ್ಲೇಟ್ ಇಟ್ಟು, ಸ್ಟೀಲ್ ಪ್ಲೇಟೇ ಆಗಬೇಕು. ಕಾರಣನೂ ಹೇಳ್ತೀನಿ, ಕಬ್ಬಿಣದ ಪ್ಲೇಟ್ಗಳೆಲ್ಲೂ ಸಿಗಲ್ಲ, ಸ್ಟೀಲು ಕಬ್ಬಿಣ ಎರಡು ಒಂದೇ, ಆದ್ದರಿಂದ ಸ್ಟೀಲ್ ಪ್ಲೇಟ್ ಹೇಳಿದ್ದೀನಿ. ನೀವು ಊಟ ಮಾಡಿದ ಪ್ಲೇಟ್ಗಳಾಗಿರಬಾರ್ದು, ಬೇರೆ ಏನಕ್ಕಾರು ಬೇರೆ ಪ್ಲೇಟ್ಗಳಾದರೂ ತುಂಬ ಒಳ್ಳೆಯದು. ನೀವು ಊಟ ಮಾಡುವ ತಿಂಡಿ ತಿನ್ನುವ ಪ್ಲೇಟ್ಗಳಲ್ಲಿ ಬೇಡ, ಹೋಯ್ತಲ್ವಾ? ಸೊ ನೀವು ಅಂದರೆ ಎಂಜಲ್ ಮಾಡಿದ ಪ್ಲೇಟ್ಗಳಂತಾರಲ್ಲ ಆ ಥರ ಬೇಡ. ಅದು ಬಿಟ್ಟು ಹೊರತಾದ ಬೇರೆ ಸ್ಟೀಲು ವೆಂಕಟೇಶ್ವರ ಸ್ವಾಮಿ ದೇವ್ರ ಮೇಲೆ ವೆಂಕಟೇಶ್ವರ ಸ್ವಾಮಿ ಚಿಕ್ಕದಾದ ಫೋಟೋ ಇಟ್ಟು ಅದ್ರ ಮುಂದೆ ಒಂದು ರಂಗೋಲಿ ಬಿಡಿಸ್ಕೊಂಡು ಅದ್ರ ಮುಂದೆ ಸ್ಟೀಲ್ ಪ್ಲೇಟು ಇಟ್ಟು, ಆ ಪ್ಲೇಟ್ ಒಳಗಡೆ ಮಣ್ಣಿನ ಹಣತೆಯಲ್ಲಿ ಎಷ್ಟು ಅಂತಂದರೆ 6 ಮಣ್ಣಿನ ಹಣತೆ ತುಂಬ ಒಳ್ಳೆಯದು. ಇಲ್ಲ 9 ಮಣ್ಣಿನ ಹಣತೆ ಆದರೂ ಪರವಾಗಿಲ್ಲ, 6 ಆದರೂ ತುಂಬ ಒಳ್ಳೆಯದು. ಮಣ್ಣಿನ ಹಣತೆ ಇಟ್ಟು ಬತ್ತಿ ಹಾಕಿ ಎಳ್ಳೆಣ್ಣೆ ಹಾಕಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ದೀಪ ಹಚ್ಚಿ ಅದರ ವೆಂಕಟೇಶ್ವರನಿಗೆ ವಿಶೇಷವಾದ ಸ್ತೋತ್ರ, ಈ ವಿಡಿಯೋ ಎಂಡಲ್ಲಿ ಆ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ. ಆ ಸ್ತೋತ್ರವನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಸಹ ಕೊಡ್ತೇನೆ, ಅದನ್ನು ಓದ್ಕೊಳ್ಬೇಕು ನೀವು ವೆಂಕಟೇಶ್ವರನಲ್ಲಿ. ಸೊ ಈ 4 ರಾಶಿಯವರು ಆ ಥರ ಮಾಡಿಕೊಂಡ್ರೆ ನಿಮಗೆ ಈ ಶ್ರಾವಣ ಮೊದಲನೇ ಶನಿವಾರದಲ್ಲೇ ಶುರು ಮಾಡಿಬಿಡ್ಬೇಕು, ಹೋಯ್ತಲ್ವಾ? ಇಲ್ಲ ಅಂದರೆ ಒಂದು ವಿಶೇಷ ಪರಿಹಾರವನ್ನು ಆಮೇಲೆ ಹೇಳ್ತೇನೆ. ಬಟ್ ಈ ಒಂದು 4 ರಾಶಿಯವರು ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾಳೆ ವೆಂಕಟೇಶ್ವರನ ಆರಾಧನೆಗೆ ನಿಮ್ಮ ಕಷ್ಟ ನಷ್ಟಗಳು, ವಿಶೇಷವಾಗಿ ಶನಿಪೀಡೆಗಳೆಲ್ಲ ಪರಿಹಾರವಾಗುತ್ತೆ. ಅದರಲ್ಲಿ ಮೊದಲನೇ ರಾಶಿಯವರು ಧನುರ್ರಾಶಿಯವರು. ಧನುರ್ರಾಶಿಯವರು ಈ ಪೂಜೆ ಮಾಡೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿಯ ಪೀಡೆಗಳು ಪರಿಹಾರವಾಗುತ್ತೆ. ನಿಮಗಾಗಲೇ ಅರ್ಧಾಷ್ಟಮ ಶನಿ ಶುರುವಾಗಿ ನಿಮಗೆ ಆರೋಗ್ಯ ಬಾಧೆಗಳು ಶುರುವಾಗಿದೆ, ಆರ್ಥಿಕ ಬಾಧೆಗಳು ಶುರುವಾಗಿದೆ, ಸಾಂಸಾರಿಕ ತೊಂದರೆಗಳು ಶುರುವಾಗಿದೆ, ಸೊ ಬೇರೆ ರೀತಿಯಲ್ಲಿ ಕಷ್ಟಗಳಾಗ್ತಾ ಇದೆ. ಮೊದಲಿನಷ್ಟು ಈಸಿಯಾಗಿ ಸುಲಭವಾಗಿ ಜೀವನದ ರಥ ಹೇಳ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಅರ್ಧಾಷ್ಟಮ ಶನಿ ನಿಧಾನಕ್ಕೆ ಸಮಸ್ಯೆಗಳ ಸುಳಿ ಒಳಗಡೆ ಹೋಗಿ ಸೇರ್ಕೊಳ್ತಾ ಇದ್ದೀರಾ. ಆದ್ದರಿಂದಾಗಿ ಈ ಮೊದಲ ಶ್ರಾವಣ ಶನಿವಾರ ಧನುರ್ರಾಶಿಯವರು ಈ ರೀತಿಯಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೂ ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವಂತಹ ವಿಶೇಷ ಸ್ತೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು, ಓದುವಂಥದ್ದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಅಲ್ಲದೆ ನೆಕ್ಸ್ಟ್
ಕನ್ಯಾ ರಾಶಿಯವರು ಸಪ್ತಮದ ಶನಿ ನಿಮಗೆ ಏನಾಗ್ತಾ ಇದೆ, ಹೊಸ ಹೊಸ ಜನರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಅವರು ಉತ್ತಮವಾದ ಉದ್ದೇಶವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ನಿಮಗೆ ಫ್ರೆಂಡ್ಸಿಂದನೂ ಮೋಸ ಆಗ್ತಾ ಇದೆ, ನಿಮಗೆ ಏನೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಎಲ್ಲೆಲ್ಲೋ ಹೋಗಬೇಕು ಅಂದ್ಕೊಂಡಿದ್ದೀರಾ, ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಅದ್ಮೇಲೆ ನೀವು ತುಂಬ ಲೇಸಿ ಆಗ್ತಾ ಇದ್ದೀರಾ, ಆರೋಗ್ಯ ಹಾಳಾಗ್ತಾ ಇದೆ. ಕನ್ಯಾ ರಾಶಿಯವರು ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದೆ. ಸೊ ನಾಳೆ ಮೊದಲ ಶ್ರಾವಣ ಶನಿವಾರ ಕಡ್ಡಾಯವಾಗಿ ನಾನು ಹೇಳಿದಂಥ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ ವೆಂಕಟೇಶ್ವರನ ಸ್ತೋತ್ರ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಲ್ಲ, ಅದನ್ನು ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ, ಓದಿ, ಪಠಿಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅದನ್ನು ಇದನ್ನು ಕೂಡ ಹಾಕ್ತೇನೆ, ಅದರ ಟೆಕ್ಸ್ಟ್ ಕೂಡ ವರ್ಷನ್ ಕೂಡ ಹಾಕ್ತೇನೆ ಖಂಡಿತವಾಗಿ. ಸೊ ಅದನ್ನು ಮಾಡಿ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟು ಮೂರನೇದು ಬಂದು ಮೇಷರಾಶಿ. ಮೇಷರಾಶಿಯವರಿಗೆ ಸ್ಟಾರ್ಟ್ ಆಗಿದೆ ಸಾಡೆ ಸಾತಿ. ಸೊ ಸಾಡೆ ಸಾತಿ ಈ ಕೂಡಲೇ ಸ್ಟಾರ್ಟ್ ಆಗಿರತಕ್ಕಂಥದ್ದಾದ್ದರಿಂದಾಗಿ ಅವರು ನಿಧಾನಕ್ಕೆ ಆ ಶನೇಶ್ವರನ ಒಂದು ಏನೋ ಬಿಗಿ ಮುಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ. ಬಹಳಷ್ಟು ಕಷ್ಟ ಆಗ್ತಾ ಇದೆ, ಎದುರಿಸ್ತಾ ಇದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಮೇಷರಾಶಿಯವರು, ಆದ್ದರಿಂದ ನನಗೆ ಎಷ್ಟು ಕಷ್ಟ ಬಂದ್ರೆ ಎದುರಿಸ್ತೀನಿ ಅಂತ ಎದುರಿಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಸಮಸ್ಯೆ ಆಗ್ತಾನೇ ಇದೆ, ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಸ್, ಅದು ಗೊತ್ತಾಗ್ತದೆ ಈ ಥರ ಆಗ್ತಾ ಇದೆ ಅಂಥೇಳಿ. ಸೊ ಆದ್ದರಿಂದ ನಾನು ಹೇಳುವಂಥದ್ದು, ಮೇಷರಾಶಿಯವರು ನಾಳೆ ಮೊದಲ ಶ್ರಾವಣ ಶನಿವಾರವೇ ಶುರು ಮಾಡ್ಕೊಂಡ್ಬಿಡಬೇಕು. ಭಾಳ ಇಂಪಾರ್ಟೆಂಟಾಗಿ ವೆಂಕಟೇಶ್ವರನ ಆರಾಧನೆಯನ್ನು ನಾನು ಈಗ ಹೇಳಿದಲ್ಲ ಅದೇ ರೀತಿಯಲ್ಲಿ ಜೋಡಿಸ್ಕೊಂಡು ನೀಟಾಗಿ ಆ ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ನಾಲ್ಕನೆಯ ರಾಶಿಯವರು ಮೀನರಾಶಿಯವರು, ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾನೆ. ಸೊ ನೀವು ಕೂಡ ಬೇಗ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕು. ಧನುರ್ರಾಶಿ, ಕನ್ಯಾ ರಾಶಿ, ಮೇಷರಾಶಿ ಹಾಗೂ ಮೀನರಾಶಿ, ಈ 4 ರಾಶಿಯವರು ಕಡ್ಡಾಯವಾಗಿ ನಾಳೆ ದಿವಸ ಬೆಳಗ್ಗೆ ಮೊದಲ ಶ್ರಾವಣ ಶನಿವಾರ, ಈ ವಿಡಿಯೋ ನೀವು ಯಾವಾಗ ನೋಡ್ತೀರೋ ಗೊತ್ತಿಲ್ಲ, ನಾನಂತೂ ಇವಾಗ ಶುಕ್ರವಾರವೇ ಹಾಕ್ತಾ ಇದ್ದೇನೆ. ಸೊ ಬೆಳಗ್ಗೆನೆ ಬೇಗ ನೀವು ಈ ಒಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು 6 ಗಂಟೆ 6:30 7 ಗಂಟೆ ಒಳಗೆ ಈ ರೀತಿಯಾದಂಥ ವಿಶೇಷವಾಗಿ ಶ್ರಾವಣ ಶನಿವಾರ, ಮೊದಲ ಶ್ರಾವಣ ಶನಿವಾರ ವೆಂಕಟೇಶ್ವರನಿಗೆ ವಿಶೇಷವಾಗಿ ಎಳ್ಳೆಣ್ಣೆಯಲ್ಲಿ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ಅದನ್ನು ಸ್ಟೈಲ್ನ ಸ್ಟೀಲ್ ಪ್ಲೇಟ್ನಲ್ಲಿ ಅದನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಇದಿಡಬೇಕು. ವೆಂಕಟೇಶ್ವರನ ಫೋಟೋ ಮುಂದೆ ಅದನ್ನು ಮಾಡಬೇಕು. ನೀವು ಹೋದ್ರೆ ಚಿಕ್ಕದಾಗಿ ಒಂದು ಕಾರ್ಡ್ ಥರ ವೆಂಕಟೇಶ್ವರನ ಫೋಟೋ ಸಿಕ್ಕರೂ ಪರವಾಗಿಲ್ಲ, ದೊಡ್ಡ ಫೋಟೋ ತಗೊಂಡ್ರೂ ಪರವಾಗಿಲ್ಲ, ಮನೇಲಿರೋ ವೆಂಕಟೇಶ್ವರನ ಫೋಟೋ ಮುಂದೆ ಮಾಡೋ ಪರವಾಗಿಲ್ಲ. ನಾನು ಇನ್ನೂ ಒಂದು ಹೇಳಿದ್ದೇನೆ, ನೀಲಿ ಬಣ್ಣದ ಹೂವು. ಆ ವೆಂಕಟೇಶ್ವರನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿದ ನಂತರ ನೀಲಿ ಬಣ್ಣದ ಹೂವನ್ನು ಜೋಡಿಸ್ಕೊಂಡು ಬರಬೇಕು. ಆ ನೀಲಿ ಬಣ್ಣದ ಹೂವಿನಲ್ಲಿ ವೆಂಕಟೇಶ್ವರ ಅಷ್ಟೋತ್ರವನ್ನು ಮಾಡಬಹುದು, ಅಥವಾ ನೀಲಿ ಬಣ್ಣದ ಹೂವನ್ನು ವೆಂಕಟೇಶ್ವರನಿಗೆ ನಾನೇನು ಸ್ತೋತ್ರ ಹೇಳ್ತಿದ್ದೀನಲ್ಲ ಆ ಸ್ತೋತ್ರ, ಒಂದೊಂದು ಸ್ತೋತ್ರ ಮುಗಿದ ತಕ್ಷಣ ಒಂದೊಂದು ಹೂವನ್ನು ನೀವು ವೆಂಕಟೇಶ್ವರನಿಗೆ ಸಮರ್ಪಣೆ ಮಾಡಬಹುದು. ಸೊ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬಹುದು. ಹಾಗೂ ನನಗೆ ಆದಷ್ಟು ಬೇಗ ಬಂದು ನಿನ್ನ ಬೆಟ್ಟದ ಮೇಲಿರುವ ನಿನ್ನ ದರ್ಶನವನ್ನು ಸಹ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಕಷ್ಟಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ 4 ರಾಶಿಯವರಿಗೆ ಜೀವನ ಬದಲಾಯಿಸಲಿಕ್ಕೆ, ಕಷ್ಟದಿಂದ ಪರಿಹಾರ ಆಗಲಿಕ್ಕೆ, ಆರೋಗ್ಯ ಪಡೆದು ದುಡ್ಡು, ದವಸ ಧಾನ್ಯಾದಿ ದುಡ್ಡು, ಹಣಕಾಸು ಕೂಡ ಪಡೆಯಲಿಕ್ಕೆ ಒಳ್ಳೆ ರೀತಿಯಲ್ಲಿ, ಅದು ವಿವಾಹ ಭಾಗ್ಯ ಸಿದ್ಧಿಯಿಂದ ಹಿಡಿದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗೋ ತನಕ ತುಂಬ ಒಳ್ಳೆಯ ಅನುಕೂಲಗಳು ಮಾಡ್ಕೊಳ್ಬಹುದು. ಬರೀ 4 ರಾಶಿ ಅಂತಲ್ಲ, ಇನ್ನೂ 12 ರಾಶಿಯವರೆಗೂ ಸಹ ಭಾಳ ಇಂಪಾರ್ಟೆಂಟೇ ಶ್ರಾವಣ ಮಾಸ. ಸೊ ಅದರಿಂದ ನಾವು ವಿಶೇಷವಾಗಿ 9ನೇ ತಾರೀಕು ಹುಣ್ಣಿಮೆ ದಿವಸ ಶ್ರಾವಣ ಶನಿವಾರ ಬಂದಿದೆ. 2ನೇ ಶ್ರಾವಣ ಶನಿವಾರ ಯಾವತ್ತು ಹುಣ್ಣಿಮೆ ದಿವಸ ಬಂದಿದೆ. ಸೊ ಅದರಿಂದ ಬಹಳ ಅದ್ಭುತವಾದ ದಿವಸ ಅದು. ಸೊ ಅವತ್ತಿನ ದಿವಸ ಬರೀ 4 ರಾಶಿ ಅಂತಾರೆ, ಎಲ್ಲ 12 ರಾಶಿಯವರ ಎಲ್ಲ ಸಮಸ್ಯೆಗಳು, ಕಷ್ಟ ನಷ್ಟಗಳ ಪರಿಹಾರಕ್ಕೆ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ವೆಂಕಟೇಶ್ವರ ಹೋಮ. ನಾವು ನಮ್ಮ ಯಾಗಶಾಲೆಯಲ್ಲಿ ವರ್ಷಕ್ಕೆ ಒಮ್ಮೆ ವೆಂಕಟೇಶ್ವರನ ಆರಾಧನೆಯನ್ನು ಕಡ್ಡಾಯವಾಗಿ ಮಾಡ್ತೇವೆ. ವರ್ಷಕ್ಕೊಮ್ಮೆ ವೆಂಕಟೇಶ್ವರನ ಹೋಮ ಮಾಡ್ತೀವಿ ನಾವು. ಸೊ ಆದ್ದರಿಂದ ಈ ಬಾರಿ ನಾವು ಆಗಸ್ಟ್ 9ನೇ ತಾರೀಕು ಶನಿವಾರ ಹುಣ್ಣಿಮೆ, ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ನಾವು ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವೆಂಕಟೇಶ್ವರ ಹೋಮವನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಒಂದು ಕೃಷ್ಣ ತುಳಸಿ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಬಾಕ್ಸ್ ಕೊಡ್ತದೆ, ಆ ಬಾಕ್ಸ್ ಒಳಗಡೆ ನಿಮಗೆ ನೀಟಾಗಿ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇವೆ. ಸೊ ಈ ಕೃಷ್ಣ ತುಳಸಿ ಮಾಲೆಗಳು ನೀಟಾಗಿ ಕ್ಯಾಪ್ ಆಗಿರತಕ್ಕಂಥ ಚಂದವಾದ ಕೃಷ್ಣ ತುಳಸಿ ಮಾಲೆಯನ್ನು ಶ್ರಾವಣ ಶನಿವಾರ ಹುಣ್ಣಿಮೆ ವೆಂಕಟೇಶ್ವರ ಹೋಮದಲ್ಲಿ ಅಭಿಮಂತ್ರಣ ಮಾಡಿ, ಹೋಮ ಮಾಡಿ, ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಬರೀ ವೆಂಕಟೇಶ್ವರ ಹೋಮ ಅಷ್ಟೇ ಅಲ್ಲ, ಇನ್ನು ನಾವು ವಿದ್ಯಾರ್ಥಿಗಳಿಗೋಸ್ಕರ, ಅಂದರೆ ಏನಾಗುತ್ತೆ, ವಿದ್ಯಾರ್ಥಿಗಳು ಅಂತೆಲ್ಲ ಎಲ್ಲರಿಗೂ ಬಂತು 2 ವಿಧಾನ. ಒಂದು, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರಬೇಕು, ತುಂಬ ಚೆನ್ನಾಗಿ ಓದಬೇಕು. ಅದು ಯಾವುದೇ ವಯಸ್ಸಿನವರಾಗಿರಲಿ, ಸ್ಕೂಲ್ಗೆ ಹೋಗ್ತಾರೋರಾಗಿರ್ಬೋದು, ಅಥವಾ ದೊಡ್ಡ ಹೈಯರ್ ಸ್ಟಡೀಸ್ ಮಾಡ್ತಾ ಇರೋರು, ವಿದೇಶದಲ್ಲಿ ಓದ್ತಾ ಇರುವಂಥ ನಿಮ್ಮ ಮಕ್ಕಳು ಬೇಕಾದ್ರೂ ಆಗಿರ್ಬೋದು. ವಿದ್ಯಾರ್ಜನೆಗೆ ಬಹಳ ಅದ್ಭುತವಾದಂತಹ ದಿನ ಯಾವುದು ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ. ಆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ದೇವತಾರಾಧನೆ ಮಾಡಲಿಕ್ಕೆ, ಯಾಕೆಂದರೆ
ಹಯಗ್ರೀವನಿಗೆ ನಾವು ಆರಾಧನೆ ಮಾಡ್ತಕ್ಕಂಥ ದಿವಸ. ಸೊ ಆದ್ದರಿಂದ ಅವತ್ತಿನ ದಿವಸ ನಾವು ಲಕ್ಷ್ಮೀ ಹಯಗ್ರೀವ ಹೋಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಇನ್ನೂ ಒಂದು ಭಾಗ ಬರ್ತದೆ. ಕೆಲವರಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ, ತುಂಬ ಮರುವು ಗುರುಗಳೇ, ಅದು ಏನು ಅಂತ ಗೊತ್ತಿಲ್ಲ, ವಯಸ್ಸಿನ 20+, 30+, 40+, 50+, ಬಟ್ 70+, 80+ ಥರ ಮರುವು. ಈಗ ಹೇಳಿದ 10 ನಿಮಿಷಕ್ಕೆ ಮರ್ತೋಗ್ಬಿಟ್ಟಿರ್ತೀರ. ಆ ಲೆವೆಲಲ್ಲಿ ನಿಮಗೆ ಮರುವು ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಆಗ್ತಾ ಇದೆ ಆ ನಮ್ಮಲ್ಲಿ ಮರುವಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಎಷ್ಟೋ ಸಲ ಔಷಧಿನೂ ಕೂಡ ಸುಮಾರು ಜನ ಟ್ರೈ ಮಾಡಿರ್ತಾರೆ, ಆಮೇಲೆ ಮೆಡಿಟೇಷನ್ ಟ್ರೈ ಮಾಡಿರ್ತೀರ, ಬೇರೆ ಬೇರೆ ಏನೋ ಟ್ರೈ ಮಾಡಿರ್ತೀರ. ಬಟ್ ನಾನು ಹೇಳ್ತೇನೆ, ಶ್ರಾವಣ ಮಾಸದ ಹುಣ್ಣಿಮೆಯಂದು ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನು ಮಾಡಿ ನೋಡಿ, ನಿಮಗೆ ಅದ್ಭುತವಾದ ರಿಸಲ್ಟ್ಸ್ ಸಿಗುತ್ತೆ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೇವೆ, ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸದ ಈ ಹುಣ್ಣಿಮೆಯ ದಿವಸ, ಶ್ರಾವಣ ಹುಣ್ಣಿಮೆಯ ದಿವಸ, ಶ್ರಾವಣ ಶನಿವಾರ, ಲಕ್ಷ್ಮೀ ವೆಂಕಟೇಶ್ವರ ಹೋಮ ಜೊತೆಗೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗೊತ್ತಾಯ್ತಲ್ವಾ? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಒಂದು ವಿಶೇಷವಾಗಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಒಂದು ಫೋಟೋ ಇರತಕ್ಕಂಥ ಒಂದು ಕಾರ್ಡನ್ನು ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ಲಕ್ಷ್ಮೀ ಹಯಗ್ರೀವ ಹೋಮವನ್ನು ಮಾಡಿ ನಿಮಗೆ ಎನರ್ಜೈಸ್ ಮಾಡಿ ಪೂಜೆ ಮಾಡಿ ಕಳಿಸ್ಕೊಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಮಾಡಿ ಪ್ರತಿಯೊಬ್ಬರು ನಿಮ್ಮ ವಿದ್ಯಾರ್ಥಿಗಳಾಗಿರಲಿ, ಸ್ಕೂಲ್ ಬ್ಯಾಗು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಸ್ಕೂಲ್ ಬ್ಯಾಗಲ್ಲಿ ಇಟ್ಕೊಳ್ಳಿ, ಕಾಲೇಜ್ ಬ್ಯಾಗಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಯಾವುದೇ ವಯಸ್ಸಿನವರಾಗಿರಲಿ, ಮರು ಸ್ವಲ್ಪ ಕಡಿಮೆ ಆಗಲಿ, ಸ್ವಲ್ಪ ಜ್ಞಾಪಕ ಶಕ್ತಿ ಚೆನ್ನಾಗಿರಲಿ ನಿಮಗೆ. ಸೊ ಈ ಒಂದು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಒಂದು ಫೋಟೋ ನಿಮ್ಮ ಪಾಕೆಟಲ್ಲಿರಲಿ. ಜೊತೆಗೆ ಈ ಒಂದು ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆ, ಲಕ್ಷ್ಮೀ ವೆಂಕಟೇಶ್ವರ ಹೋಮ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿದ ಈ ಕೃಷ್ಣ ತುಳಸಿ ಮಾಲೆ ನಿಮ್ಮ ಕುತ್ತಿಗೆಯಲ್ಲಿ ಖಂಡಿತವಾಗಿರಲಿ. ಅಷ್ಟೇ ಅಲ್ಲ, ನಾವು ಯಾಕೆ ಅಂತಂದರೆ 8ನೇ ತಾರೀಕೆ ನಿಮಗೆ ವರಲಕ್ಷ್ಮಿ ವ್ರತ ಕೂಡ ಮಾಡುವಂಥ ದಿವಸ. ಸೊ ವರಮಹಾಲಕ್ಷ್ಮಿ ಹೋಮ ಹಬ್ಬ ನಂತರವೇ ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ 9ನೇ ತಾರೀಕು. ಸೊ ನಾವು ಎಲ್ಲರಿಗೂ ಕಟ್ಕೊಳ್ಳೋಕೆ ಒಂದು ಕಂಕಣ ದಾರವನ್ನು ಸಹ ಕೊಡ್ತಾ ಇದ್ದೇವೆ ಹೋಮವನ್ನು ಮಾಡಿ. ಯಾಕೆಂದರೆ ನಾವು ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತೇವೆ, ಲಕ್ಷ್ಮೀ ಹಯಗ್ರೀವ, ಲಕ್ಷ್ಮೀ ವೆಂಕಟೇಶ್ವರ. ಆದ್ದರಿಂದ ಲಕ್ಷ್ಮೀ ಹೋಮವನ್ನು ಮಾಡೋದ್ರಿಂದ ವಿಶೇಷವಾಗಿ ನಾವು ಒಂದು ಕಂಕಣ ದಾರವನ್ನು ಸಹ ಕೊಡಿಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಕಟ್ಕೊಳ್ಳೋಕ್ಕೆ. ಹಿಂದೆನೂ ಕೊಟ್ಟಿದ್ವಿ, ಅದು ಹಾಗೆ ಇರಲಿ, ಇದು ಬೇಕಾದ್ರೆ ಮೇಲಿಂದ ಕಟ್ಕೊಳ್ಬೋದು ಎಲ್ಲರಿಗೂ ಸಹ, ಆಯ್ತಲ್ವ? ಸೊ ಆದ್ದರಿಂದ ಯಾಕೆಂದರೆ ಇನ್ನೂ ಇಂಪಾರ್ಟೆಂಟು ರಾಖಿ ಹಬ್ಬ, ಅವತ್ತು ಕಂಕಣ ಧಾರಣೆಗೆ ಬಹಳ ವಿಶೇಷ. ಆದ್ದರಿಂದ ಅವತ್ತಿನ ದಿವಸ ನಾವು ಹೋಮ ಮಾಡಿ ನಿಮಗೆ ಆ ಕಂಕಣವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಅಷ್ಟಲ್ಲದೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 9ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಕೃಷ್ಣ ತುಳಸಿ ಮಾಲೆ, ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಮಾಲೆ ಹಾಗೂ ಒಂದು ಕಂಕಣ ಧಾರಣೆ ಮಾಡ್ಕೊಳ್ಳೋಕೆ ಒಂದು ಕಂಕಣ ಹಾಗೂ ಒಂದು ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಒಂದು ವಿಶೇಷವಾದ ಫೋಟೋನು ಸಹ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಅದನ್ನು ಇಟ್ಕೊಳ್ಳಿ, ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹೋಮದ ಭಸ್ಮ, ನಾಗಾರಾಧನೆ ದಿನ ಹಣೆಗೆ ಹಚ್ಕೊಳ್ಳಿ. ಖಂಡಿತ ಎಲ್ಲರಿಗೂ ಸಹ ಆ ವೆಂಕಟೇಶ್ವರನ ಶ್ರಾವಣ ಶನಿವಾರದ ಆ ಶ್ರಾವಣ ಮಾಸದ ವಿಶೇಷ ವೆಂಕಟೇಶ್ವರನ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃದ್ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ.
ॐ भूतावासो गिरावासः श्रीवासः श्रियः पतिः अच्युतानन्तगोविन्दो विष्णुर्वेङ्कटनायकः। ॐ सर्वदैवैकशरणं सर्वदैवैकदैवतं समस्तदेवकवचं सर्वदेवशिखामणिः। हरिः ॐ।